ನಿಮಗೆ ಡ್ಯಾನ್ಸ್ ಮಾಡಕ್ಕೆ ಬಂದರೆ ಸಾಕು ಈ ಬಿಸ್ನೆಸ್ನ ಶುರು ಮಾಡ್ಬೋದು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಅಜಯ್. ಇವತ್ತು ನಾನು ನಿಮಗೆ ಹೇಳಕ್ಕಂತ ಹೊರಟಿರೋದು 16ನೇ ಬಿಸ್ನೆಸ್ ಸ್ಟಾರ್ಟಪ್ ಬಗ್ಗೆ. ನಿಮಗೆ ಒಂದು ಡ್ಯಾನ್ಸ್ ಬಂದರೆ ಸಾಕು, ನೀವು ಒಬ್ಬ ಪ್ರೊಫೆಷನಲ್ ಡ್ಯಾನ್ಸರ್ ಆಗಿದ್ರು ಕೂಡ ಒಂದು ಡ್ಯಾನ್ಸ್ ಸ್ಟುಡಿಯೋನ ಓಪನ್ ಮಾಡಿ ಈ ಬಿಸ್ನೆಸ್ನ ಶುರು ಮಾಡ್ಬೋದು. ಹೇಗೆ ತಮ್ಮ ಒಂದು ಪ್ರೊಫೆಷನ್ನ ಬಿಸ್ನೆಸ್ನ ಶುರು ಮಾಡ್ಬೋದು ಅನ್ನೋ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂಥ ಪ್ರಯತ್ನ ನಮ್ದಾಗಿರುತ್ತೆ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು ವಿಷಯ, ಸಬ್ಸ್ಕ್ರೈಬ್ ಬಟನ್ನ ಫ್ರೀಯಾಗಿ ಒತ್ತಬೇಕು, ದಯವಿಟ್ಟು ಒತ್ತಿ. ಹಾಗೆ ಯಾರು ಬಿಸ್ನೆಸ್ ಶುರು ಮಾಡಬೇಕಂತ ಇದ್ದಾರೆ, ನಿಮಗೆ ಗೊತ್ತಿರೋದು ಪ್ರೊಫೆಷನಲ್ ಡ್ಯಾನ್ಸರ್ಗೂ ಕೂಡ ಈ ವಿಡಿಯೋನ ಈಗಲೇ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಲೆಟ್ಸ್ ಬಿಗಿನ್ ದಿಸ್ ವಿಡಿಯೋ. ನಮಸ್ತೆ ಸರ್. ನಮಸ್ತೆ. ವಿ ಆರ್ MBA ಸ್ಟೂಡೆಂಟ್ ಸರ್ ಫ್ರಮ್ UBDT ಕಾಲೇಜ್. ಸರ್ ನಮಗೆ ಕಾಲೇಜಲ್ಲಿ ಒಂದು ಪ್ರಾಜೆಕ್ಟ್ ಕೊಟ್ಟಿದೆ ಸರ್, ಸಕ್ಸಸ್ಫುಲ್ ಬಿಸ್ನೆಸ್ ಓನರ್ದು ಇಂಟರ್ವ್ಯೂ ಮಾಡಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಅಂತ. ನಾವು ದಾವಣಗೆರೆಯಲ್ಲಿ ಸರ್ಚ್ ಮಾಡಿದಾಗೆ ಫೇಮಸ್ ಡ್ಯಾನ್ಸ್ ಕ್ಲಾಸ್ ದಿ ವೈರಸ್ ಅಂತ ಗೊತ್ತಾಯಿತು. ಸೊ ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ಹೇಗೆ ಸ್ಟಾರ್ಟ್ ಆಯಿತು, ಹೇಗೆ ರನ್ ಆಗ್ತಿದೆ ಅಂತ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಬೇಕು ಸರ್. ಓಕೆ ಫೈನ್. ನಿಮ್ಮ ಹೆಸರೇನು ಸರ್? ನನ್ನ ಹೆಸರು ದಯಾನಂದ್ ಅಂತ ಹೇಳ್ಬಿಟ್ಟು. ಓಕೆ. ಯಾವಾಗ ಸ್ಟಾರ್ಟ್ ಮಾಡಿ ಸರ್? ಸೊ ನಂದು ಈ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಿಬಿಟ್ಟು 2013 ಸ್ಟಾರ್ಟ್ ಮಾಡಿದ್ದು. ಸೊ ದಿಸ್ ಇಸ್ 2025 ಅಂದರೆ ಇಲ್ಲಿಗೆ 13 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ ಇವತ್ತಿಗೆ ಶುರು ಮಾಡಿ. ಅಂದರೆ ಸರ್ ಇದು ನಿಮ್ಮ ಇಂಟ್ರೆಸ್ಟಿಂದ ಸ್ಟಾರ್ಟ್ ಮಾಡಿದ್ರೆ ಅಥವಾ ಯಾರಾದರೂ ಇನ್ಸ್ಪಿರೇಷನ್? ಸೊ ಇದು ಎರಡೂ ಕೂಡ ಇದೆ. ಇನ್ಸ್ಪೈರ್ ಅನ್ನೋದಾದರೆ ನಮ್ಮ ತಂದೆಯವರಿಂದ. ಸೊ ನಮ್ಮ ತಂದೆಯವರು ತುಂಬ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ಮುಂಚೆ. ಸೊ ಅವರು ಕೆಲವೊಂದು ಟೈಮಲ್ಲಿ ಆ ಪಾರ್ಟ್ಗಳನ್ನು ಸ್ಟೋರಿ ವೈಸು ಯಾರಾದರೂ ಮೂಲಕ ಹೇಳ್ತಾಯಿದ್ರು. ಸೊ ಅದನ್ನು ಕೇಳಿದಾಗಲೇ ಸೊ ಬೈ ಬ್ಲಡ್ಡೇ ಅನ್ಕೋತೀನಿ ಆಲ್ಮೋಸ್ಟ್. ಸೊ ಅದನ್ನ ನೋಡಿಬಿಟ್ಟು ನಮಗೆ ಡ್ಯಾನ್ಸ್ ಮಾಡಬೇಕು ಅಂದಾಗ ನಾವು ಪ್ರೊಫೆಷ್ನಲ್ ಡ್ಯಾನ್ಸ್ ಕ್ಲಾಸಸ್ನ ಚೂಸ್ ಮಾಡಿದ್ವಿ. ಸೊ ನನ್ನ ಫ್ರೆಂಡ್ಸು ಒಬ್ಬರು ಹೇಳಿದರು ಈ ಥರ ಇದೆ ಚೆನ್ನಾಗಿದೆ ಅಂತ. ಸೊ ಕಾಲೇಜ್ ಡೇಸಲ್ಲಿ ಡ್ಯಾನ್ಸ್ ಮಾಡಲಿಕ್ಕೆ ಅಂತ ಜಾಯಿನ್ ಮಾಡಲಿಕ್ಕೆ ಹೋಗಿದ್ದು. ಅಲ್ಲಿಂದ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಸೊ ಸ್ಕೂಲ್ ಡೇಸ್ಗಳಲ್ಲಿ ಅಷ್ಟೊಂದು ಪಾರ್ಟಿಸಿಪೇಷನ್ ಇರಲಿಲ್ಲ ಡ್ಯಾನ್ಸಲ್ಲಿ. ಸೊ PU ಬರ್ತಾ PU ಆದ ನಂತರ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಸ್ವಲ್ಪ ಜಾಸ್ತಿ ಆಗ್ತಿರುತ್ತೆ. ಸೊ ಅವಾಗಿಂದ ಒಂದು ಹಾಬಿ ಥರ ಸ್ಟಾರ್ಟ್ ಮಾಡಿದೆ. ಸೊ ಇವತ್ತು ನಾನು ಅದು ಪ್ರೊಫೆಷ್ನಲ್ ಆಗಿ ತೊಗೊಂಡಿದ್ದೆ. ಅಂದರೆ ನೀವು ಒಬ್ಬರೇ ಓನರ್ ಸರ್ ಅಥವಾ ಪಾರ್ಟ್ನರ್ಶಿಪ್ ಏನಾದರೂ? ಸೊ ಇದನ್ನು ನಾನು ಈ ಇನ್ಸ್ಟಿಟ್ಯೂಟ್ನ ನಾನು ಶುರು ಮಾಡಿದಾಗ ನಾನು ನನ್ನ ಫ್ರೆಂಡ್ಸ್ ಇದ್ವಿ. ಸೊ ನನ್ನ ಫ್ರೆಂಡ್ಸು ಕೂಡ ಬೇರೆ ಇನ್ಸ್ಟಿಟ್ಯೂಟ್ ಮಾಡ್ಕೊಂಡ್ರು. ಸೊ ಈ ಇನ್ಸ್ಟಿಟ್ಯೂಟ್ ಈ ಡಿ ವೈರಸ್ ಟವರ್ಸನ ಇನ್ಸ್ಟಿಟ್ಯೂಟ್ನ ಸೊ ಫೌಂಡರ್ ಆಗಿ ನಾನೇ ಸ್ಟಾರ್ಟ್ ಮಾಡಿರೋಂಥದ್ದು. ಸೊ ಬರ್ತಾ ನನ್ನ ಸ್ಟೂಡೆಂಟ್ ಅಂದರೆ ನನ್ನ ಬ್ರದರು, ಸೊ ಆನಂದ್ ಅಂತೇಳಿ. ಸೊ ಅವ್ರಿಗೆ ನಾನು ಇಂಟೆನ್ಸಿವ್ ಟ್ರೈನಿಂಗ್ ಎಲ್ಲ ಕೊಟ್ಬಿಟ್ಟು ಅವ್ರಿಗೂ ಎಲ್ಲ ಮಾಸ್ಟರ್ ಟ್ರೈನಿಂಗ್ ಮುಗಿಸ್ಕೊಂಡಿದ್ದೀನಿ. ಸೊ ನನ್ನ ಅಸಿಸ್ಟೆಂಟಾಗಿ ಅವರು ವರ್ಕ್ ಮಾಡ್ತಾ ಹೋಗ್ತಾರೆ. ಸೊ ನಾನು ಫೌಂಡರ್ ಆದರೆ ಫೌಂಡರ್ ಅಂತೇಳಿ ಆನಂದ್ ಸೇರ್ತಾರೆ. ಡಿ ವೈರಸ್ ಒಂಥರ ಯುನಿಕ್ ನೇಮ್ ಇದೆಲ್ಲ. ಸೊ ವೈರಸ್ ಅಂದ ತಕ್ಷಣ ಸೊ ಡಿ ಅಂದರೆ ಬೇರೆದೇ ಇದೆ. ಸೊ ವೈರಸ್ ಅಂದ ತಕ್ಷಣ ಫಸ್ಟ್ ಮೈಂಡ್ಸೆಟ್ ಬರೋವಂಥದ್ದು ಏನೋ ಒಂದು ಸ್ವಲ್ಪ ಬ್ಯಾಡ್ ಬರುತ್ತೆ. ಬಟ್ ವೈರಸ್ ಅಂದರೆ ನಾವು ಸೈಂಟಿಫಿಕಾಗಿ ನೋಡ್ತಾ ಹೋದ್ವಿ ಅಂತಂದರೆ ಇಟ್ ವಿಲ್ ಸ್ಪ್ರೆಡ್. ಸೊ ನಮಗೆ ಲಾಸ್ಟ್ ಗೊತ್ತಿರೋಂಗೆ ರೀಸೆಂಟಾಗಿ ಕೋವಿಡ್ ವೈರಸ್ ಅಂತ ಬಂದಾಗ ಆವಾಗ ವೈರಸ್ ಅನ್ನೋ ಪದ ಬಳಕೆ ಜಾಸ್ತಿ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಬಿಫೋರ್ ನಾನು 13 ವರ್ಷದ ಕೆಳಗಡೆ, ಇವತ್ತಿಗೆ ಕಂಪೇರ್ ಮಾಡಿದ್ರೆ 13 ವರ್ಷದ ಕೆಳಗಡೆ ಸೊ ವೈರಸ್ ಅನ್ನೋದು, ಯಾಕಂದರೆ ನಾನು ಸೈನ್ಸ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟು. ಸೊ ಅದೊಂದು ಫ್ಯಾಮಿಲಿಯರ್ ಇತ್ತು ವರ್ಡ್ ನನಗೆ ವೈರಸ್ ಅನ್ನೋದು. ಸೊ ನಂದು ಪ್ರೊಫೆಷನ್ ಡ್ಯಾನ್ಸ್ ಅಂತ ಇರೋದ್ರಿಂದ ವೈರಸ್ ಅಂದರೆ ಇಟ್ ವಿಲ್ ಸ್ಪ್ರೆಡ್. ಸೊ ಕೆಟ್ಟದಂತ ಹೇಳ್ತಾ ಇಲ್ಲ, ಸರಿ ಅಲ್ವಾ? ಸೊ ಇಟ್ ವಿಲ್ ಸ್ಪ್ರೆಡ್ ಅಂತೇಳಿ. ಸೊ ಅದಕ್ಕೋಸ್ಕರ ನಾನು ಡಿ ಅನ್ನೋದು ಚೂಸ್ ಮಾಡಿದೆ. ಡಿ ಅಂದರೆ ಫಸ್ಟ್ ಅಪ್ಡೇಷನಲ್ಲಿ ಡಿ ಅಂತ ಬಂದರೆ ಡ್ಯಾನ್ಸ್ ಅಂತ ಕರಿತೀವಿ. ಸೊ ಎರಡನೇದು ನಾನು ಡಿ ಅಂತ ಶುರು ಮಾಡಲಿಕ್ಕೆ ಕಾರಣ ದಾವಣಗೆರೆ. ಮೂರನೇದು ನನ್ನ ಹೆಸರು ದಯಾನಂದ್ ಅಂತೇಳಿ. ಸೊ ಇದಿಷ್ಟು ಇಟ್ಕೊಂಡು ಮೇನ್ ಥಿಂಗ್ ಅಂತಂದರೆ ಡಿಸಿಪ್ಲಿನ್. ಸೊ ಡಿಸಿಪ್ಲಿನ್ ಆಗೂ ಕೂಡ ಮಾಡ್ಬೋದು. ಸೊ ಡಿ ಅನ್ನೋದನ್ನ ಒಂದು ಮೇನ್ ಇದು ಇಟ್ಕೊಂಡ್ಬಿಟ್ಟು ವೈರಸ್ ಅನ್ನೋದನ್ನ ನಾನು ಸ್ಪ್ರೆಡ್ಡಿಂಗ್ ತೊಗೊಂಡು ಸೊ ಈ ಥರದ್ದು ಡಿ ವೈರಸ್ ಟನ್ನರ್ಸ್ ಅಂತೇಳಿ ಮಾಡ್ತೀನಿ. ಫಸ್ಟ್ ನೀವು ಇಲ್ಲೇ ಸ್ಟಾರ್ಟ್ ಮಾಡಿದ್ದು ಸರ್, ಇದೇ ಲೊಕೇಶನ್? ಸೊ ಇಲ್ಲ, ಇದು ನಂದು ಹೊಸ ಲೊಕೇಶನು. ಇಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟು 1.5 ವರ್ಷ ಆಯಿತು. ಸೊ ಅಲ್ಲಿವರೆಗೂ ಸೊ 10 years ನಾನು ನಂದು KB ಎಕ್ಸ್ಟೆನ್ಷನಲ್ಲಿ ಗುರುಕುಲ ವಿದ್ಯಾಲಯ ಅಂತ ಇದೆ.
ಸೊ ಅಲ್ಲಿ ಒಂದು ಫಸ್ಟ್ ಬ್ರ್ಯಾಂಚ್ ಫೌಂಡೇಶನ್ ಅನ್ನು ಈ ಇನ್ಸ್ಟಿಟ್ಯೂಟ್ನ ನಾನು ಶುರು ಮಾಡಿದ್ದು ಅಲ್ಲಿನೇ ಆಗುತ್ತೆ. ಸೊ ಅದು ಫಸ್ಟ್ ಬ್ರ್ಯಾಂಚ್ ಆಗಿರುತ್ತೆ. ಇದು ನಂದು ಸೆಕೆಂಡ್ ಬ್ರ್ಯಾಂಚ್, ಬಟ್ ಇದು ನ್ಯೂ ಬ್ರ್ಯಾಂಚ್ ಅಂತೇಳಿ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸ್ಟಾರ್ಟಿಂಗ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಸರ್? ಸೊ ಸ್ಟಾರ್ಟಿಂಗ್ ಅಂತಂದರೆ ಅವಾಗ ನಾನು ಈ ಪ್ರೊಫೆಷನ್ನ ಸ್ಟಾರ್ಟ್ ಮಾಡಬೇಕು ಅಥವಾ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ಅಂತಂದಾಗ ಫೈನಾನ್ಷಿಯಲಿ ಅಂತ ಏನು ಸಪೋರ್ಟ್ ಇರ್ತಾ ಇರಲಿಲ್ಲ. ಸೊ ಹೇಗೆ ಅಂತಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ಅಷ್ಟಕ್ಕೊಂದು ಫೈನಾನ್ಷಿಯಲ್ ಸಪೋರ್ಟ್ ಇರ್ತಾ ಇರಲಿಲ್ಲ. ಸೊ ನಮ್ಮದು ಒಂದು ಇಂಟ್ರೆಸ್ಟ್ ಇತ್ತು, ಹಾಬಿ ಇತ್ತು. ಸೊ ನಾನು ಕಲಿತಾ ಬಂದೆ, ಒಂದು ಸ್ವಲ್ಪ ನಾಲೆಡ್ಜು ಸ್ವಲ್ಪ ಕಲಿತೆ. ಅದಾದ ನಂತರ ನನಗೂ ಕೂಡ ಕೆಲವು ಆಪರ್ಚುನಿಟೀಸ್ ಸಿಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಆ ಆಪರ್ಚುನಿಟೀಸ್ ನಾನು ಯುಟಿಲೈಸ್ ಮಾಡ್ಕೊಂಡ್ಬಿಟ್ಟು ಚಿಕ್ಕ ಪುಟ್ಟ ಸ್ಕೂಲ್ಗಳಿಗೆ ಕೊರಿಯೋಗ್ರಫಿಗೆ ಹೋಗ್ತಾ ಇದ್ವಿ. ಸೊ ಅಲ್ಲಿ ಸ್ವಲ್ಪ ಚೆನ್ನಾಗಿ ಕೊರಿಯೋಗ್ರಫಿ ಎಲ್ಲ ಆಗ್ತಾ ಇದ್ದಿದ್ದ ನೋಡಿಬಿಟ್ಟು ಆಡಿಯನ್ಸ್ಗಳನ್ನೇ ತುಂಬ ಚೆನ್ನಾಗಿ ಮಾಡ್ತಿದ್ದೀರಿ ಅನ್ನೋದು ಒಂದು ಮೈಂಡ್ಸೆಟ್ ಉಳಿಸ್ಕೊಳಕ್ಕೆ ಟ್ರೈ ಮಾಡಿದ್ವಿ. ಸೊ ಅಲ್ಲಿಂದ ಶುರುವಾಗಿದ್ದು ಇಲ್ಲಿವರೆಗೂ ಕೂಡ ನಾವು ಕಂಟಿನ್ಯೂ ಮಾಡ್ತಾಯಿದ್ವಿ. ಸೊ ಅವಾಗ ಒಂದು ಚಿಕ್ಕ 1-2 ಸ್ಕೂಲಿಂದ ಸ್ಟಾರ್ಟ್ ಮಾಡ್ತಿದ್ವಿ. ಥ್ರೂಔಟ್ ದಾವಣಗೆರೆ ನಾವು ಸುಮಾರು ದಾವಣಗೆರೆಯಲ್ಲಿ ಎಷ್ಟು ಸ್ಕೂಲ್ಸ್ಗಳಿದೆ, CBSE ಅಥವಾ ಸ್ಟೇಟ್ ಆಗಿರ್ಬೋದು ಅಥವಾ PU ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಇದೆಲ್ಲನೂ ಕೂಡ ನಾವು ಈಗ ಅಟೆಂಡ್ ಮಾಡ್ತಾ ಇರ್ತೀವಿ. ಪ್ರೋಗ್ರಾಮ್ಸು, ಕೊರಿಯೋಗ್ರಫೀಸ್ ವೈಸು, ಬಿಸ್ನೆಸ್ನ ಕೂಡ ಕ್ರಿಯೇಟ್ ಮಾಡ್ತೀವಿ. ಸರ್ ನೆಕ್ಸ್ಟ್ ಫ್ಯೂಚರ್ ಪ್ಲಾನಿಂಗ್ ಸೊ ಫ್ಯೂಚರ್ ಪ್ಲ್ಯಾನ್ ಅಂತಂದರೆ ನಮ್ಮ ಇನ್ಸ್ಟಿಟ್ಯೂಟ್ನ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಅಂತೇಳಿ. ಸೊ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಯಾವಾಗ ಮಾಡ್ಲಿಕ್ಕೆ ಶುರು ಆಗುತ್ತೆ ಅಂತಂದರೆ ಇಲ್ಲಿ ನಮ್ಮಲ್ಲಿ ಕ್ವಾಲಿಟಿ ಟ್ರೈನಿಂಗ್ ಇದ್ದಾಗ ಮಾತ್ರ. ಅಂದರೆ ಫಾರ್ ಎಕ್ಸಾಂಪಲ್ ಏನಂತಂದರೆ ಯಾವುದಾದ್ರೂ ಒಂದು ಬ್ರ್ಯಾಂಡ್ ಕ್ವಾಲಿಟಿ ಇದ್ದರೆ ಮಾತ್ರ ಅದನ್ನು ನಾವು ಜಾಸ್ತಿ ಯೂಸೇಜ್ ಮಾಡ್ಬೋದು. ಜಾಸ್ತಿ ಯೂಸೇಜ್ ಅಂತಂದರೆ ನಾನು ಒಬ್ಬ ಇಲ್ಲಿ 1 hourಗೆ ಮಾತ್ರ ಇಲ್ಲಿ ಸೀಮಿತ. ಸೊ ಲಿಮಿಟೆಡ್ ಪೀಪಲ್ಸ್ಗಳಿಗೆ ನಾನು ಟ್ರೈನ್ ಮಾಡ್ಬೋದು. ಸೊ ನನ್ನ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡಿದರೆ, ಸೊ ನನ್ನ ಅಂಡರಲ್ಲಿ ಟ್ರೈನಿಂಗ್ ತೊಗೊಳೋಂಥ ಮಾಸ್ಟರ್ ಸರ್ಟಿಫಿಕೇಟ್ ಮಾಡಿದಂಥವ್ರನ್ನ ನನ್ನ ಇನ್ಸ್ಟಿಟ್ಯೂಟ್ಗಳಿಗೆ ನಾನು ಬಿಸ್ನೆಸ್ ಎಕ್ಸ್ಪೆನ್ಷನ್ ಮಾಡಿ ಅಲ್ಲಿಗೆ ಕೂಡ ನಾನು ಬಿಸ್ನೆಸ್ ಆಪರ್ಚುನಿಟಿನೂ ಕೂಡ ಆಗುತ್ತೆ, ಆಮೇಲೆ ಜಾಬ್ ಆಪರ್ಚುನಿಟಿ ಕೂಡ ಆಗುತ್ತೆ. ಸೊ ಆ ಥರ ಪ್ಲ್ಯಾನ್ ಮಾಡ್ತಿದ್ದೀನಿ. ಸೊ ನನ್ನ ಇನ್ಸ್ಟಿಟ್ಯೂಟಲ್ಲಿ ಮಾಸ್ಟರ್ ಕ್ಲಾಸ್ ಟ್ರೈನಿಂಗ್ ತೊಗೊಂಡವರಿಗೆ ನಾನು ಜಾಬ್ ಆಪರ್ಚುನಿಟಿನೂ ಮಾಡ್ತೀನಿ. ಸೊ ದ್ಯಾಟ್ ನನ್ನ ಬಿಸ್ನೆಸ್ ಕೂಡ ಎಕ್ಸ್ಪೆನ್ಷನ್. ನೆಕ್ಸ್ಟ್ ಆನ್ಲೈನ್ ಡ್ಯಾನ್ಸಸ್ ಎಲ್ಲ ಸೊ ಈ ನವೇಡೇಸ್ ಈಗ ಆಫ್ಲೈನು ಆನ್ಲೈನ್ ಎರಡೂ ಕೂಡ ನಡೀತಾ ಇದೆ. ಕೊರೋನಾ ಬಂದಾಗಿಂದನೂ ನಮಗೆ ಆನ್ಲೈನ್ ತುಂಬ ಅತಿ ಹೆಚ್ಚು ಕಾಣ್ತಾ ಇರೋದು. ಸೊ ಈಗಿನ ಜನ್ರೇಷನ್ಸ್ಗಳಲ್ಲಿ ಆನ್ಲೈನ್, ನೆಕ್ಸ್ಟ್ ಈಗ IT ಬೇಸ್ಡ್ ಹೋದ್ವಿ ಅಂತಂದರೆ ನಾವು, ಅಥವಾ ಟೆಕ್ನಾಲಜಿ ಯೂಸ್ ಮಾಡ್ಕೋತಿರೋ ಹೋದ್ವಿ ಅಂತಂದರೆ ಸೊ ಅಪ್ಡೇಟ್ ಆಗ್ತಾ ಇದೆ. ಸೊ ನಾವು ಆನ್ಲೈನ್ ಕ್ಲಾಸಸ್ ಕೂಡ ತೊಗೋತೀವಿ. ಆ್ಯಂಡ್ ಆಫ್ಲೈನ್ ಮೆಜಾರಿಟಿ ನಾವು ಆಫ್ಲೈನ್ ಮೇಲೆ ತುಂಬ ಫೋಕಸ್ ಮಾಡ್ತೀವಿ. ನೆಸೆಸರಿ ಕ್ಲೈಂಟ್ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಅವರಿಗೆ ಆ್ಯಸ್ ಪರ್ ಡಿಮ್ಯಾಂಡ್ಸು ನಾವು ಸರ್ವಿಸ್ನ ಕೊಡಲಿಕ್ಕೆ ತಯಾರಿದ್ದೇವೆ. ಸರ್, ನಿಮ್ಮ ಡ್ಯಾನ್ಸ್ ಕ್ಲಾಸ್ ಸ್ಟಾರ್ಟ್ ಆದಾಗ ಜನಗಳಿಗೆ ಗೊತ್ತಾಗೋಕ್ಕೆ ಯಾವ್ಯಾವ ಥರ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ? ಸೊ ಇದು ತುಂಬ ಒಳ್ಳೆ ಕ್ವಶನ್ ನೀವು ಕೇಳಿದ್ದು. ಏನಂತ ಅಂದರೆ ನಾನು ಶುರು ಮಾಡಿದಾಗ ಯಾಕಂತಂದರೆ ನನ್ನಲ್ಲಿ ಕೆಲವರು 4 ಜನ ಮಾತ್ರ ರೆಕಗ್ನೈಸ್ ಮಾಡಿದ್ರು. ಆ 4 ಜನಕ್ಕೆ ನಾನು ಏನು ವರ್ಕ್ ಮಾಡ್ತೀನಿ ಅನ್ನೋದನ್ನ ತಿಳಿಸ್ಕೊಟ್ಟೆ. ಸೊ ಫಸ್ಟ್ ಬರುವಂಥದ್ದು ಇಲ್ಲಿ ಪ್ರಮೋಷನ್. ನೀವು ಕೇಳ್ತಾ ಇರೋದು ಅದೇ ಅನ್ಕೋತೀನಿ. ಸೊ ಪ್ರಮೋಷನ್ ಅಂತಂದರೆ ಫಸ್ಟು ಮೌತ್ ಟು ಮೌತ್ ಪ್ರಮೋಷನ್, ನಾವು ಡೈರೆಕ್ಟ್ ಪ್ರಮೋಷನ್ ಅಂತ ಕರಿತೀವಿ. ಸೊ ನನಗೆ ಗೊತ್ತಿರೋವಂಥ ನಿಯರ್ ಬೈ ಏರಿಯಾಗಳಲ್ಲಿ ನನಗೆ ಗೊತ್ತಿರೋಂಥ ನಿಯರ್ ಪೀಪಲ್ಸ್ಗಳಿಗೆ ನಾನು ಹೇಳಿದೆ. ಸೊ ಅಲ್ಲಿಂದ ಒಬ್ರಿಗೊಬ್ಬರು ಸ್ಪ್ರೆಡ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅದಾದ ನಂತರ ಚಿಕ್ಕ ಪುಟ್ಟ ನಾನು ಅಡ್ವರ್ಟೈಸ್ಮೆಂಟ್ ಲೈಕ್ ಫ್ಲೈಯರ್ಸ್ ಅಂತಂದರೆ ಪಾಂಪ್ಲೆಟ್ ಥರ ಮಾಡಿದೆ. ಸೊ ಅದಾದ ನಂತರ ನ್ಯೂಸ್ ಪೇಪರು, ಅದರಲ್ಲಿ ಕೂಡ ಆ್ಯಡ್ಸ್ಗಳು ಕೊಡ್ತಾ ಹೋದ್ವಿ. ಈಗ ಈ ಜನ್ರೇಷನಲ್ಲಿ IT ಜನ್ರೇಷನಲ್ಲಿ ಈಗ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ಸೊ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳು ತುಂಬ ಬರ್ತಾ ಇದೆ. ಸೊ ನಾವು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲೂ ಕೂಡ ಆ್ಯಕ್ಟಿವ್ ಆಗಿದ್ದೀವಿ. ಸೊ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಥವಾ ಯೂಟ್ಯೂಬ್ ಆಗಿರ್ಬೋದು. ಸೊ ಯೂಟ್ಯೂಬ್ ತೊಗೊಂಡ್ವಿ ಅಂದರೆ ವರ್ಲ್ಡ್ ವೈಡ್ ನಮ್ಮದೇ ಒಂದು ಚಾನಲ್ ಇದೆ, DYRS ಟನಲ್ಸ್ ಅಂತೇಳಿ. ಸೊ ನಾವೇನೇ ಒಂದು ಪ್ರಾಜೆಕ್ಟ್ ಅಥವಾ ಕ್ವಾಲಿಟಿ ಪ್ರಾಜೆಕ್ಟ್ಗಳೇನಾದರೂ ಮಾಡಿದರೆ, ವೀಡಿಯೋಸ್ಗಳೇನಾದರೂ ಯಾವ ರೀತಿ ಕ್ವಾಲಿಟಿ ಇರುತ್ತೆ ಅನ್ನೋದು, ಏನು ನಾವು ವರ್ಕ್ ಏನಿದೆ ಅನ್ನೋದನ್ನ ಸೊ ನಮ್ಮದು ಯೂಟ್ಯೂಬ್ ಚಾನಲ್ಗಳ ಮುಖಾಂತರ ನಾವು ಅಪ್ಲೋಡ್ ಮಾಡ್ತಿದ್ವಿ. ಸೊ ಅಲ್ಲಿಂದನೂ ಕೂಡ ಸ್ವಲ್ಪ ಬಿಸ್ನೆಸ್ ಕೂಡ ನಮಗೆ ಬರಲಿಕ್ಕೆ ಶುರು ಆಗ್ತಾ ಇತ್ತು. ಅದೇ ರೀತಿಯಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಫ್ರೆಂಡ್ಸು ಎಲ್ಲ ಫಾಲೋವರ್ಸು ಆಗ್ತಾ ಬಂದರು. ಅಲ್ಲಿನೂ ಕೂಡ ಕೆಲವೊಂದು ಸಾರಿ ಪೋಸ್ಟ್ ಮಾಡಿದಾಗ ಅಲ್ಲಿನೂ ಕೂಡ ಎನ್ಕ್ವೈರೀಸ್ಗಳು ಶುರು ಆಯಿತು. ಸೊ ಇದು ಒಂದು ಮೇಜರ್ ಪ್ರಮೋಷನ್ನು ಅಥವಾ ಅಡ್ವರ್ಟೈಸ್ಮೆಂಟ್ ಅಥವಾ ನಾವೇನು ಗ್ರೋತಿಗೆ ಈ ಪ್ಲ್ಯಾಟ್ಫಾರ್ಮ್ಸ್ಗಳು ಅತಿ ಮುಖ್ಯವಾಗಿ ಬೇಕಾಗುತ್ತೆ. ಸರ್, ಈ DYRS ಸ್ಟಾರ್ಟ್ ಆದಾಗಿಂದ ಇದುವರೆಗೂ ಎಷ್ಟು ಪ್ರೋಗ್ರಾಮ್ಗಳು ಅಟೆಂಡ್ ಮಾಡಿದ್ದೀರಾ? ಸೊ ಸುಮಾರು ಇಲ್ಲಿಗೆ 13 ವರ್ಷ ಆಯಿತು. ಸೊ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ನಾನಿದ್ದೆ. ಸೊ ಒಬ್ಬನಿಂದ ಶುರು ಮಾಡಿದ್ದು, ಒಂದು ಟೀಮ್ ಜೊತೆಗೆ ಜಾಯಿನ್ ಮಾಡ್ಕೊಂಡಿದ್ದು, ಟೀಮ್ ಜೊತೆಗೆ ಮಾಡಿಬಿಟ್ಟು ಅದೇ ಆದ ನಂತರ ನಾನು ಒಂದು ಸ್ವಲ್ಪ ನಾಲೆಡ್ಜ್ ಕಲ್ತ್ಬಿಟ್ಟು ಒಂದು ಮೆಚುರಿಟಿ ಬಂದಮೇಲೆ ನಾನು ಒಂದು ಫ್ಯೂ ಸ್ಟೂಡೆಂಟ್ಸ್ಗಳಿಗೆ ಟ್ರೈನ್ ಮಾಡ್ತಾ ಸೊ ಇಲ್ಲಿಗೆ ಒಂದು ಹೆಚ್ಚು ಕಮ್ಮಿನೂ ಒಂದು 200, 250, 300 ಪ್ರೋಗ್ರಾಮು
ವರೆಗೂ ಮಾಡಿದ್ವಿ. ಅಪ್ರಾಕ್ಸಿಮೇಟ್ ಅಂತಂದ್ರೂ ತಿಂಗಳಿಗೆ ಒಂದು 4-5 ಪ್ರೋಗ್ರಾಮ್ ಆಗ್ತಾ ಇರೋದು. ಸೊ ವರ್ಷಕ್ಕೆ ಏನಿಲ್ಲ ಅಂದ್ರೂ 12 ತಿಂಗಳು, 12 ಇಂಟು ಟ್ವೈಸ್ ಮಾಡ್ತಾ ಹೋದ್ರೆ 25-30. ಆಮೇಲೆ ಚಿಕ್ಕ ಪುಟ್ಟ ಸ್ಕೂಲು ಕಾಲೇಜು ಪ್ರೋಗ್ರಾಮ್ಸ್ಗಳು ಇರೋಂಥದ್ದು. ಆಮೇಲೆ ಹೋಗ್ತಾ ಹೋಗ್ತಾ ನಾವು ಶೋಸ್ಗಳು ಮಾಡಿದಷ್ಟು ಶುರು ಮಾಡಿದ್ವಿ, ಕೊರಿಯೋಗ್ರಫೀಸ್ಗಳು ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಕೊರಿಯೋಗ್ರಫೀಸ್ ಅಂದಾಗ ಸಿಕ್ಕಾಪಟ್ಟೆ ಪ್ರೋಗ್ರಾಮ್ಸ್ಗಳು ಆಗ್ತಿದೆ. ಸ್ಕೂಲ್ಸ್ ಅಂದಮೇಲೆ ಥ್ರೂಔಟ್ ದಾವಣಗೆರೆ ನಮ್ದು ಈಗ ಗ್ಲೋಬಲಿ ಚೆನ್ನಾಗಿ ನಡೀತಾ ಇದೆ. ಸೊ ಅರ್ಬನ್ಸ್ ಏರಿಯಾಕ್ಕೆ ಕಂಪೇರ್ ಮಾಡಿದರೆ ಇಲ್ಲಿ ನಮ್ಮದು ಸ್ವಲ್ಪ ಡ್ಯಾನ್ಸ್ ನಾಲೆಡ್ಜು ಅಥವಾ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿದೆ. ಸೊ ಹಂಗಾಗಿ ಆಲ್ಮೋಸ್ಟ್ ಅವಾಗಲಿಂದನೂ ತುಂಬ ನೇರವಾಗಿ ತುಂಬ ಜನ ಕ್ವಾಲಿಟಿನ ನೋಡಿಬಿಟ್ಟು ಸೊ ಜಾಸ್ತಿ ಇನ್ವೈಟ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಸುಮಾರು ಫಂಕ್ಷನ್ಸ್ಗಳು ಮೋರ್ ದ್ಯಾನ್ 300 ಪ್ರೋಗ್ರಾಮ್ಸ್ಗಳನ್ನು ಅಟೆಂಡ್ ಮಾಡಿದೆ. ಸೊ ದಟ್ ಟು ಬಿ ಕ್ವಾಲಿಟಿ, ಎಲ್ಲ ಕ್ವಾಲಿಟಿ ಆದ ಪ್ರೋಗ್ರಾಮು. ಕಾರ್ಪೊರೇಟ್ ಶೋಸ್ ಅಂತ ಏನು ಕರಿತೀವಲ್ಲ ಆ ಲೆವೆಲ್ ಪ್ರೋಗ್ರಾಮ್ಸ್ಗಳನ್ನು ಕೂಡ ಅಟೆಂಡ್ ಮಾಡಿದೆ. ನ್ಯಾಷನಲ್ ಲೆವೆಲ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿ. ಸೊ ನ್ಯಾಷನಲ್ ಲೆವೆಲ್ ಅಂತಂದರೆ ನಾನು ಈಗ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿರೋವಂಥದ್ದು ಶೋಸ್ ಲೆವೆಲ್ ಬಿಸ್ನೆಸ್ ವೈಸ್. ಸೊ ನ್ಯಾಷನಲ್ ಲೆವೆಲ್ ಅಂತಂದರೆ ಕಾಂಪಿಟೇಷನ್ ಲೆವೆಲಿಗೆ ಬರುತ್ತೆ. ಸೊ ಕಾಂಪಿಟೇಷನ್ ಅಂತಂದಾಗ್ಲೂ ಅದು ಒಂದು ಪ್ರೋಗ್ರಾಮ್ನೇ, ಬಟ್ ಅದು ಕಾಂಪಿಟೇಟಿವ್ ಆಗಿ ತೊಗೊತೀವಿ, ಅದೊಂದು ಸ್ಪರ್ಧೆ ಥರ ತೊಗೊತೀವಿ. ಸೊ ಅಲ್ಲಿ ಹೇಗಿರುತ್ತೆ ಅಂತಂದರೆ ನಾವು ಎಂಟರ್ಟೈನ್ಮೆಂಟು ಜೊತೆಗೇ ಸ್ವಲ್ಪ ಕಾಂಪಿಟೇಟಿವ್ ಟ್ರೈನಿಂಗ್ನ ಜಾಸ್ತಿ ಮಾಡ್ತಾ ಇರೋದು. ಸೊ ಕಾಂಪಿಟೇಟಿವ್ ಟ್ರೈನಿಂಗ್ ಇದ್ದಾಗ ನಮ್ಮ ಬಿಸ್ನೆಸ್ ಗ್ರೋತ್ ತುಂಬ ಚೆನ್ನಾಗಿರ್ತದೆ. ಸೊ ಹಾಗಾಗಿ ನಾವು ಕಾಂಪಿಟೇಷನ್ ಓರಿಯೆಂಟೆಡ್ ವರ್ಕು ಕೂಡ ಮಾಡ್ತಾ ಇರ್ತಿದ್ವಿ. ಸೊ ಆಲ್ಮೋಸ್ಟ್ ಥ್ರೂಔಟ್ ಕರ್ನಾಟಕ ನಾವು ಟೂರ್ ಮಾಡಿದ್ದೀವಿ. ಸೊ ನಿಯರ್ ಬೈ ಆಲ್ಮೋಸ್ಟ್ ಫಸ್ಟ್, ಸೆಕೆಂಡು, ಥರ್ಡು ಈಚ್ ಯಾವುದೇ ಕಾಂಪಿಟೇಷನ್ ಹೋದ್ರೂ ಬಿಗಿನಿಂಗ್ ಡೇಸ್ಗಳಲ್ಲಿ ಸ್ವಲ್ಪ ಕಡಿಮೆಯಿಂದ ಸ್ಟಾರ್ಟ್ ಮಾಡಿದ್ದು. ಇನ್ಷಿಯಲಿ ಕೆಲವು ತಪ್ಪು ಒಪ್ಪುಗಳಾಗ್ತಾಯಿದ್ವು ಕಾಂಪಿಟೇಷನ್ಸ್ಗಳಲ್ಲಿ, ಕೆಲವು ಸರಿ ಸೋಲ್ ಕಾಣ್ತಿದ್ವಿ. ಸೊ ಹೋಗ್ತಾ ಎಕ್ಸ್ಪೀರಿಯನ್ಸ್ ಆದಾದಂಗೆ ನಮಗೆ ಐಡಿಯಾಸ್ಗಳು ಅಥವಾ ನಾಲೆಡ್ಜ್ ಜಾಸ್ತಿ ಬರ್ತಾ ಹೋಗ್ತು. ಸೊ ಒಂದು ಕಾಂಪಿಟೇಷನಿಂದ ಇನ್ನೊಂದು ಕಾಂಪಿಟೇಷನ್ ಮಾಡ್ತಾ ನಮಗೆ ನಮ್ಮ ಒಂದು ನಾಲೆಡ್ಜು ಜಾಸ್ತಿ ಆಗ್ತಾ ಕಾಂಪಿಟೇಟಿವ್ ಇಂಟೆನ್ಸಿವ್ ಸ್ವಲ್ಪ ಜಾಸ್ತಿ ಆಯಿತು. ಸೊ ಅದು ಜಾಸ್ತಿ ಆದಾಗಿಂದನೂ ಸ್ಟೇಟ್ ಲೆವೆಲ್ ಥ್ರೂಔಟ್ ಸ್ಟೇಟ್ ಎಲ್ಲ ಸೈಡೂ ಕೂಡ ಹೋಗಿ ಫಸ್ಟ್, ಸೆಕೆಂಡು, ಥರ್ಡ್ ಮಾಡಿದ್ದೀವಿ. ಆ್ಯಂಡ್ ಗ್ರೂಪ್ ಆಗಿರ್ಬೋದು ಅಥವಾ ಸೋಲೋ ಕ್ಯಾಟಗರಿಯಲ್ಲಿ ಆಗಿರ್ಬೋದು ಎಲ್ಲ ಥರದ್ದು ಪ್ರೈಸು, ಚಾಂಪಿಯನ್ಶಿಪ್ ಟ್ರೋಫಿ ಮಾಡಿದ್ದೀವಿ. ನ್ಯಾಷನಲ್ ಲೆವೆಲಲ್ಲಿ ಸುಮಾರು ಒಂದು 10-12 ನ್ಯಾಷನಲ್ ಲೆವೆಲ್ ಡ್ಯಾನ್ಸ್ ಕಾಂಪಿಟೇಷನ್ಸ್ಗಳು ಅಟೆಂಡ್ ಮಾಡಿದ್ದೀವಿ. ಸೊ ರೀಸೆಂಟ್ಲಿ ಒಂದು ಮುಂಬೈಯಲ್ಲಿ ನಡೀತು. ಸೊ ಔಟ್ ಆಫ್ ಒಂದು 45 ಟೀಮ್ಸಲ್ಲಿ ಒಂದು 17ನೇ ಸ್ಥಾನ ತೊಗೊಂಡಿದ್ವಿ. ಸೊ ಕರ್ನಾಟಕದಿಂದ ಸೆಲೆಕ್ಟ್ ಆಗಿರುವಂಥದ್ದು 2-3 ಟೀಮ್ ಇತ್ತು. ಜೂನಿಯರ್ ಕ್ಯಾಟಗರಿಯಲ್ಲಿ 1 ಟೀಮು, ಅಡಲ್ಟ್ ಕ್ಯಾಟಗರಿಯಲ್ಲಿ 2 ಟೀಮ್ ಇತ್ತು. ಸೊ ಆ 2 ಕ್ಯಾಟಗರಿಯಲ್ಲಿ ದಾವಣಗೆರೆಯಿಂದ 1 ಟೀಮ್ ಸೆಲೆಕ್ಟ್ ಆಗಿತ್ತು, ಅದು ನಮ್ಮ ಟೀಮ್ ಆಗಿತ್ತು. ನೀವೇನು ನಂಬರ್ 1 ಬಿಸ್ನೆಸ್ಸು ಅಥವಾ ಯಾವ ಇನ್ಸ್ಟಿಟ್ಯೂಟ್ ಅಂತ ಹೇಳ್ಕೊಂಡಿರಲಿಲ್ಲ. ಸೊ ಆ ಕ್ರೈಟೇರಿಯಾದಲ್ಲಿ ಸೊ ನಮ್ಮದು ಕರ್ನಾಟಕದಿಂದ ದಾವಣಗೆರೆಯಿಂದ ನಮ್ಮ ಟೀಮ್ ಸೆಲೆಕ್ಟ್ ಮಾಡಿದ್ದು. ಸೊ ಅದರಲ್ಲಿ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನಲ್ಲಿ 70th ಪ್ಲೇಸ್ ತೊಗೊಂಡಿದ್ದು. ನೆಕ್ಸ್ಟ್ ಟೈಮ್ 100% ಫಸ್ಟ್, ಸೆಕೆಂಡ್, ಥರ್ಡರಲ್ಲೂ ಮೆಡಲ್ ಮಾಡಿ ಮಾಡ್ತೀವಿ. ಸರ್ ಡ್ಯಾನ್ಸ್ ಅಂತ ಬಂದಾಗ ನಿಮ್ಮ ರೋಲ್ ಮಾಡಲ್ ಯಾರು? ಸೊ ಡ್ಯಾನ್ಸ್ ಅಂತ ಬಂದಾಗ ನನಗೆ ರೋಲ್ ಮಾಡಲು ಅನ್ನೋದು ಸೊ ಈಗ ಈ ಕ್ವಶನ್ ನನಗೂ ಒಂದು ಸ್ವಲ್ಪ ಕನ್ಫ್ಯೂಷನ್ ಆವಾಗಲಿಂದನೂ ಕ್ರಿಯೇಟ್ ಆಗ್ತಾಯಿತ್ತು. ಯಾಕಂತಂದರೆ ನಾನು ಫಸ್ಟಿಂದನೂ ಬಿಗಿನಿಂಗಿಂದನೂ ಕೂಡ ಡ್ಯಾನ್ಸ್ ಮಾಡ್ತಾ ಬಂದವನಲ್ಲ. ಸೊ ಬೆಳೀತಾ ಒಂದು ನಾಲೆಡ್ಜ್ ಬಂದಮೇಲೆ ಸೊ ನಂದು ಫ್ಯಾಮಿಲಿ ಟ್ರೀ ನೋಡ್ತಾ ಹೋಗಬೇಕು. ಫ್ಯಾಮಿಲಿ ಟ್ರೀ ನೋಡ್ತಾ ಹೋದರೆ ನಮ್ಮ ತಂದೆ ಸ್ವಲ್ಪ ಡ್ಯಾನ್ಸರ್ ಇದ್ದರು, ಅವರಿಗೆ ಅಂದರೆ ಆರ್ಟ್, ಕಲೆ. ಸೊ ಡ್ಯಾನ್ಸ್ ಅನ್ನೋದು ಒಂದಿತ್ತು. ಸೊ ನಮ್ಮ ಅವರ ಅಪ್ಪ ಅಂದರೆ ತಂದೆ, ನಮ್ಮ ತಂದೆಯವ್ರ ತಂದೆ ಅವರು ಮ್ಯೂಸಿಕ್ ಟೀಚರ್ ಇದ್ದರು. ಸೊ ಇದರಿಂದ ಗೊತ್ತಾಗುತ್ತೆ ನಮಗೆ ಡ್ಯಾನ್ಸ್ ಅಥವಾ ಆರ್ಟ್, ಕಲೆ ಅನ್ನೋದು ಸೊ ರಕ್ತದಲ್ಲೇ ಬಂದಿರೋವಂಥದ್ದು. ಸೊ ಅದು ಒಂದು ಮೇನ್ ಕಾರಣ ಅನ್ಕೋತೀನಿ. ಅದಕ್ಕಿಂತ ಬಿಫೋರ್ ಅಂತಂದರೆ ಅದೇ ನಮ್ಮ ಕಾಲೇಜ್ ಡೇಸಲ್ಲಿ ಕೊರಿಯೋಗ್ರಫಿ ಅಂತ ಹೋಗಿದ್ವಿ. ಸೊ ಆ ಟೈಮ್ಗಳಲ್ಲಿ ಒಂದು ಇನ್ಸ್ಟಿಟ್ಯೂಟ್ ನೋಡಿದ್ವಿ, ಅಲ್ಲಿ ಜಾಯಿನ್ ಮಾಡಿದ್ವಿ. ಮಾಡ್ತಾ ನಮ್ಮ ಟೀಚರ್ಸ್ಗಳೇ ನಮಗೆ ಇನ್ಸ್ಪಿರೇಷನ್ ಅಂತ ಹೇಳ್ತೀವಿ. ಸೊ ನಮ್ಮ ಟೀಚರ್ ನಮಗೆ ತುಂಬ ಚೆನ್ನಾಗಿ ಟ್ರೈನ್ ಮಾಡ್ತಾಯಿದ್ರು. ನಮಗೆ ಬರೋಂಥ ಕೊರಿಯೋಗ್ರಾಫರ್ಸ್ ಹೊರಗಡೆಯಿಂದ, ಬ್ಯಾಂಗ್ಳೂರಿಂದನೂ ಕೂಡ ಬರೋರು. ಆಮೇಲೆ ಇಲ್ಲಿ ಲೋಕಲಲ್ಲಿ ನಮ್ಮ ಟೀಚರ್ಗಳು ಇರ್ತಾಯಿದ್ರು. ಸೊ ಅವ್ರನ್ನ ನೋಡಿಬಿಟ್ಟು ನಾವು ಸ್ವಲ್ಪ ಇನ್ಸ್ಪೈರ್ ಆಗಿ ಸ್ಟಾರ್ಟ್ ಮಾಡಿದ್ವಿ. ಮೇನ್ಲಿ ನನಗೆ ಶಿವ ಅಂದರೆ ಇಷ್ಟ. ಸೊ ನೃತ್ಯಕ್ಕೆ ದೇವರು ಅಂತಂದರೆ ನಾವು ಶಿವ ಅಂತಲೇ ಕರಿತೀವಿ, ನಟರಾಜ ಅಂತ ಕರಿತೀವಿ. ಸೊ ಇದಿಷ್ಟು ಕೂಡ ನಾನು ನಟರಾಜ ರೂಪನ ನನ್ನ ಗುರುಗಳಲ್ಲಿ ಕಾಣ್ತೀನಿ. ಸೊ ಹಾಗಾಗಿ ನನಗೆ ಗುರುಗಳು, ತಂದೆ ಅಥವಾ ದೇವರು ಅಂತಂದರೆ ಈ 3 ಜನ ಆಗಿರ್ತಾರೆ. ಸರ್ ಬಿಗ್ ಟ್ರೋಫಿ ಇದೆಯಲ್ಲ, ಇದು ಎಲ್ಲಿ ಗೆದ್ದಿದ್ದು? ಸೊ ಇದು ಬಂದ್ಬಿಟ್ಟು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ನು, ಶಿವ ಸ್ಕೂಲ್ ಆಫ್ ಡ್ಯಾನ್ಸ್ ಇದು ಡ್ಯಾನ್ಸ್ ಅಪ್ಪುನಮ್ಮನ 24 ಅಂತ ರೀಸೆಂಟಾಗಿ ನಡೆದಿರೋಂಥದ್ದು. ಸೊ ಬ್ಯಾಂಗ್ಳೂರಲ್ಲಿ ಇದು ಕಾಂಪಿಟೇಷನ್ ನಡೆದಿದ್ದು. ಅದರಲ್ಲಿ ಸೀನಿಯರ್ ಕ್ಯಾಟಗರಿಯಲ್ಲಿ ಫಸ್ಟ್ ರನ್ನರ್-ಅಪ್ ತೊಗೊಂಡಿದ್ವಿ. ಸೊ ಭಾಳ ಖುಷಿಯಾಗುತ್ತೆ ಈ ಟ್ರೋಫಿ ನೋಡಿದರೆ. ಅದಕ್ಕೋಸ್ಕರ ನನ್ನ ಕ್ಯಾಬಿನಲ್ಲಿ ಇಲ್ಲೇ ನನ್ನ ಜೊತೆಗೆ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ನಮ್ಮ ಬಾಸು ಅಪ್ಪು ಸರ್ ಇದ್ದಾರೆ. ಸೊ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡೋವಂಥದ್ದು ಅಂತಂದರೆ ಅಪ್ಪು ಸರು.
ಸೊ ಅವ್ರದ್ದೊಂದು ಬ್ಲೆಸ್ಸಿಂಗ್ಸ್ ಅಂತ ಹೇಳ್ತೀನಿ. ಸೊ ಈ ಥರ ಟ್ರೋಫಿನ ನಾನು ಯಾವಾಗಲೂ ಗೆಲ್ಲಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದ್ರ ಹಿಂದ್ಗಡೆನೂ ಕೂಡ ಒಂದು ಸ್ಟೋರಿನೂ ಇರುತ್ತೆ, ಆಮೇಲೆ ಗ್ರೋತು ಇರುತ್ತೆ, ಸಕ್ಸಸ್ಸು ಇರುತ್ತೆ. ಆಮೇಲೆ ನಾವೇನು ಹೇಳ್ತೀವಿ, ನೀವು ಬಿಸ್ನೆಸ್ ಓರಿಯೆಂಟೆಡ್ ಏನು ಎಂಟ್ರಿ ಮಾಡ್ಲಿಕ್ಕೆ ಬಂದ್ರೆ ಬಿಸ್ನೆಸ್ ಇರುತ್ತೆ. ಕಾಂಪಿಟೇಟಿವ್ ಆಗಿ ಪ್ರೈಸ್ ಮನಿ ಅಂತಲೂ ಇಡ್ತಾರೆ. ಸೊ ಪ್ರತಿ ಕಾಂಪಿಟೇಷನಲ್ಲಿ ಫಸ್ಟ್ ಅಂತಂದ್ರೆ ಫಸ್ಟ್, ಸೆಕೆಂಡ್, ಥರ್ಡ್ ಅಂತಂದರೆ ಫಸ್ಟ್ 80,000, 40,000, 30,000 ಇಡ್ತಾರೆ. ಸೊ ತಿಂಗಳಲ್ಲಿ ಏನಿಲ್ಲ ಅಂದರೆ ಒಂದು 2-3 ಕಾಂಪಿಟೇಷನ್ ಆರ್ಗನೈಸ್ ಆಗ್ತಾ ಇರ್ತದೆ. ಸೊ ಫಸ್ಟ್, ಸೆಕೆಂಡು, ಥರ್ಡ್ ವಿನ್ ಮಾಡ್ತಾನೆ ಇರ್ತೀವಿ. ಇದೊಂಥರ ನಮಗೆ ಕಾಂಪಿಟೇಷನ್ ಅನ್ನೋದು ಕೂಡ ಒಂಥರ ಆ ಗ್ರೋತಿಗೆ ತುಂಬ ಚೆನ್ನಾಗಿ, ಫೈನಾನ್ಷಿಯಲಿ ಕೂಡ ಗ್ರೋತ್ ಚೆನ್ನಾಗಿರ್ತೀವಿ. ಆಮೇಲೆ ನಮ್ಮ ಪ್ಯಾಷನ್ ಕಡೆಗೂ ಕೂಡ ಗ್ರೋತ್ ಇರುತ್ತೆ. ಸೊ ಇದು ನಮಗೆ ಸಾಕ್ಷಿ ಅಂತ, ಏನು ನಾವೇನು ಮಾಡ್ತಾ ಇರೋದಕ್ಕೆ ಇದೆಲ್ಲ ಸಾಕ್ಷಿ ಆಗುತ್ತೆ. ಡ್ಯಾನ್ಸಿಂಗ್ ಸ್ಟೈಲ್ ಅಂತಂದರೆ ನಮ್ಮದು ವೆಸ್ಟರ್ನ್ ಬೇಸ್ ಡ್ಯಾನ್ಸ್ ಸ್ಟೈಲ್ ಆಗಿರೋದ್ರಿಂದ ಹಿಪ್ ಹಾಪು, ವೆಸ್ಟರ್ನು, ಕಾಂಟೆಂಪ್ರರಿ, ಫ್ರೀ ಸ್ಟೈಲು, ಆಮೇಲೆ ಅರ್ಬನ್ನು, ಕ್ರಂಪಿಂಗು, ಸ್ವ್ಯಾಗು, ಈ ಥರದ ಆ ಟ್ರೆಂಡಿಂಗ್ ಸ್ಟೈಲ್ಸ್ ಏನು ನಡೀತಾ ಇರ್ತದೆ ಇದನ್ನು ಹೇಳ್ಕೊಡ್ತೀವಿ. ಆಮೇಲೆ ನಮ್ಮ ಕರ್ನಾಟಕ ಫೋಕ್ ಆಗಿರ್ಬೋದು, ಆಮೇಲೆ ಸೆಮಿ ಕ್ಲಾಸಿಕಲ್ ಅಂತ ಹೇಳ್ಕೊಡ್ತೀವಿ, ಕಥಕ್ ಸ್ಟೈಲ್ ಹೇಳ್ಕೊಡ್ತೀವಿ, ಕಂಸಾಳೆ, ಈ ಥರದ್ದು ಎಲ್ಲ ಫಾರ್ಮೆಟ್ಗಳ ಡ್ಯಾನ್ಸ್ಗಳು ಕೂಡ ಹೇಳ್ಕೊಡ್ತೀವಿ. ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಸೊ ಇನ್ವೆಸ್ಟ್ಮೆಂಟ್ ಅಂದರೆ ಆ್ಯಸ್ ಪರ್ ರಿಕ್ವೈರ್ಮೆಂಟ್. ಈಗ ನೋಡಿ, ಈಗ ನಂದು ಇನ್ಸ್ಟಿಟ್ಯೂಟ್ ಬಂದ್ಬಿಟ್ಟು ಈಗ ನಮಗೆ ಸ್ಪೇಷಿಯಸ್ಸು ಈ ಕಡೆ 40 ಅಡಿ ಇದೆ, ನಿಮಗೆ ಹಾಲ್ ಸ್ಪೇಸೇ 40 ಅಡಿ 15 ಅಡಿ ಸಿಗುತ್ತೆ. ಸೊ ಈ ಥರದ್ದು ಸ್ಪೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಮಗೆ ಸ್ಪೇಸು ಎಷ್ಟು ಚಿಕ್ಕ ಆಗ್ತಾ ಹೋಗುತ್ತೋ ಇನ್ವೆಸ್ಟ್ಮೆಂಟ್ ಕೂಡ ಅಷ್ಟು ಚಿಕ್ಕದಾಗುತ್ತೆ. ನಾವು ಸ್ಪೇಸ್ನ ಎಷ್ಟು ದೊಡ್ಡದು ಮಾಡ್ತಾ ಹೋಗ್ತೀವೋ ಅಷ್ಟು ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಅಂತ ಅಂದರೆ ಮೇನ್ ಇನ್ವೆಸ್ಟ್ಮೆಂಟ್ ಡ್ಯಾನ್ಸ್ ಕ್ಲಾಸ್ ಶುರು ಮಾಡೋರಿಗೆ ಅಂತಂದರೆ ಅವ್ರ ಡ್ಯಾನ್ಸಿಂಗ್ ನಾಲೆಡ್ಜು, ಆ ಒಂದು ಪ್ರೊಫೆಷನಲ್ಗೆ ಏನು ಬೇಕಲ್ಲ ಆ ನಾಲೆಡ್ಜು ಮೇನ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಇನ್ನು ಉಳ್ಕಿದ್ದೆಲ್ಲ ನಾವು ಈಗೇನು ಮಾಡ್ತಾ ಇದ್ದೀವಿ ಅಥವಾ ಈ ಥರದ್ದು ಈಗ ಆಲ್ಟ್ರೇಷನ್ಗೆ ಮಾಡಿದ್ದೀವಿ ಅಥವಾ ನಮ್ಮ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ನ ಒಳಗಡೆ ನೋಡಿದ್ದೀವಿ. ಸೊ ಆ ಇನ್ಸ್ಟಿಟ್ಯೂಟ್ಗಳಿಗೆ ನಾವು ಇಂಟೀರಿಯರ್ ಅಂತ ಹಾಕಿರ್ತೀವಿ. ದಟ್ ಇಸ್ ಫಾರ್ ಆಲ್ಟ್ರೇಷನ್. ಅದು ಒಂದು ಬಿಸ್ನೆಸ್ನ ಗ್ರ್ಯಾಬ್ ಮಾಡೋದಕ್ಕೆ, ಅಟೆನ್ಷನ್ನ ಗ್ರ್ಯಾಬ್ ಮಾಡೋದಕ್ಕೆ ಅಷ್ಟೇ. ಮೇನ್ ಇನ್ವೆಸ್ಟ್ಮೆಂಟ್ ಅಂದರೆ ನಾಲೆಡ್ಜ್ ಅಂತ ಹೇಳಿ. ಲಾಟ್ ಆಫ್ ಕಾಂಪಿಟೇಟರ್ ನಾನೇ ಆಗಿರ್ತೀನಿ ಆ್ಯಂಡ್ ನನ್ನ ಸ್ಟೂಡೆಂಟ್ಸ್ ಆಗಿರ್ತಾರೆ ನನಗೆ. ಯಾಕಂದರೆ ನಾನು ಟ್ರೈನ್ ಮಾಡಿರೋಂಥ ನಾಲೆಡ್ಜು ಪ್ಲಸ್ ಅವ್ರದ್ದು ಯೂನಿಕ್ ಥಿಂಗ್ಸ್ಗಳನ್ನು ಸೇರಿ ಅವರು ರಿಪ್ಲಿಕೇಟ್ ಆಗ್ತಾ ಹೋಗ್ತಾರೆ, ಮಲ್ಟಿಪ್ಲೈ ಆಗ್ತಾ ಹೋಗ್ತಾರೆ. ಸೊ ನನಗೆ ಕಾಂಪಿಟೇಟರ್ ಅಂದರೆ ನಾನೇ ಆಗಿರ್ತೀನಿ, ನನ್ನ ಮೈಂಡ್ಸೆಟ್ಟೇ ಆಗಿರುತ್ತೆ ಆ್ಯಂಡ್ ನನ್ನ ಸ್ಟೂಡೆಂಟ್ಸ್ಗಳೇ ಆಗಿರ್ತಾರೆ. ಯಾಕಂತಂದರೆ ನನ್ನಿಂದ ನಾಲೆಡ್ಜ್ ಏನು ಮಾಡಿರ್ತಾರೆ. ಸೊ ಹಾಗಾಗಿ ನನಗೆ ಕಾಂಪಿಟೇಟರ್ ನಾನೇ, ನನ್ನ ಅಂಡರಲ್ಲಿರುವಂಥ ಸ್ಟೂಡೆಂಟ್ಸ್ಗಳೇ ಆಗಿರ್ತಾರೆ. ಬೇರೆ ಡ್ಯಾನ್ಸ್ ಕ್ಲಾಸ್ ಇದಾವಲ್ಲ ಸರ್, ಇದರಲ್ಲಿ ನಿಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ಏನೇನು ಸ್ಪೆಷಲ್ ಇದೆ? ಸೊ ಬೇರೆ ಡ್ಯಾನ್ಸ್ ಕ್ಲಾಸ್ಗೂ ನಮ್ಮ ಡ್ಯಾನ್ಸ್ ಕ್ಲಾಸ್ಗೂ ಸ್ಪೆಷಾಲಿಟೀಸ್ ಕೇಳ್ತಾ ಇದ್ದಾರೆ, ಡಿಫ್ರೆನ್ಸಸ್ ಏನು ಕೇಳ್ತಾ ಇದ್ದಾರೆ. ಸೊ ನಾ ಹೇಳಿದೆ, ಇದು ನಂದು ಪ್ರೊಫೆಷ್ನಲ್ ಕ್ಲಾಸಸ್, ಏನೋ ಎಂಟರ್ಟೈನ್ಮೆಂಟ್ ಬೇಸ್ ಅಲ್ಲದೆ ಕಾಂಪಿಟೇಟಿವ್ ಆಗಿ ಪ್ರಿಪೇರ್ ಮಾಡ್ತಾ ಇದ್ದೀವಿ ಅಂತೀವಿ. ಸೊ ಹಾಗಾಗಿ ಇಲ್ಲಿ ಕ್ವಾಲಿಟಿ ಟ್ರೈನಿಂಗ್ನ ನಾವು ಜಾಸ್ತಿ ಮೋಟಿವೇಟ್ ಮಾಡ್ತಾ ಹೋಗ್ತೀವಿ, ಕಲ್ಚರ್ನ ಕಲ್ಟಿವೇಟ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಬೇರೆ ಏನಾಗುತ್ತೆ, ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟು ಅನ್ನೋ ಒಂದು ಟೈಮ್ ಪಾಸ್ ಅಂತ ಬರ್ತಾರೆ. ಅದ್ರ ಜೊತೆಗೂ ಕೂಡ ಇಲ್ಲಿ ನಾವು ಕ್ವಾಲಿಟಿ ಟ್ರೈನಿಂಗು ಆಮೇಲೆ ಕಾಂಪಿಟೇಟಿವ್ ಪ್ರಿಪ್ರೇಷನ್ ಮಾಡ್ತೀವಿ. ಸೊ 100% ನಾವು ಅವರಿಗೆ ಇಂಟೆನ್ಸಿವ್ ಟ್ರೈನಿಂಗ್ ಇರುತ್ತೆ ಅನ್ನೋದು ಸ್ಪೆಷಲ್ ಥಿಂಗ್ಸ್ ಇರ್ತದೆ. ಆಮೇಲೆ ಜುಂಬಾ, ಏರೋಬಿಕ್ಸು, ಆಮೇಲೆ ಡ್ಯಾನ್ಸು, ಆಮೇಲೆ ಕೋರಿಯೋಗ್ರಫೀಸು, ಇವೆಂಟ್ ಮ್ಯಾನೇಜ್ಮೆಂಟು. ಸೊ ಆಲ್ ಇನ್ ಒನ್ ಪ್ಯಾಕೇಜ್, ಆಲ್ ಇನ್ ಒನ್ ರೂಫ್ ಅಂತಾರಲ್ಲ, ಡ್ಯಾನ್ಸ್ ಬಗ್ಗೆ ಏನೇ ಒಂದು ಬೇಕಂತಂದ್ರೂ ಕೂಡ ನಮ್ಮ ಇನ್ಸ್ಟಿಟ್ಯೂಟ್ನ ಏನಾದರೂ ಪ್ರಿಫರ್ ಮಾಡಿದರೆ, ಕಾಂಟ್ಯಾಕ್ಟ್ ಮಾಡಿದರೆ 100% ಸರ್ವಿಸ್ ಇರುತ್ತೆ. ಸೊ ಹಂಗಾಗಿ ಕಂಪೇರ್ಡ್ ಟು ಬೇರೆ ಕಡೆಗೆ ಅಂತಂದರೆ ದಟ್ಸ್ ವಾಟ್ ಏನು ನಾವು ಕ್ವಾಲಿಟಿ ಟ್ರೈನಿಂಗ್ ಮಾಡ್ತಾ ಇದ್ದೀವಲ್ಲ, ಅದೇ ಸ್ಪೆಷಲ್ ಥಿಂಗ್ಸ್ ಅಂತಲೇ ಹೇಳ್ತೀವಿ. ನವೇ ಡೇಸ್ ಎಲ್ಲದೂ ಕೂಡ ಫೇಕ್ ಆಗ್ತಾ ಇರುತ್ತೆ, ಸಮ್ಟೈಮ್ಸ್ ಕೆಲವು ಫೇಕ್ ಪ್ರಾಮಿಸಸ್ ಆಗಿರ್ತದೆ. ಸೊ ನನ್ನ ಇನ್ಸ್ಟಿಟ್ಯೂಟ್ ಅಂತ ಅಲ್ಲ, ಬೇರೆ ಇನ್ಸ್ಟಿಟ್ಯೂಟ್ ಅಂತಲೂ ಅಲ್ಲ. ಯಾಕಂದರೆ ಬೇರೆಯವ್ರದ್ದು ಹೆಸರು ಹೇಳ್ಬಿಟ್ಟು ಅವ್ರದ್ದು ಬಿಸ್ನೆಸ್ನ ಲಾಸ್ ಮಾಡೋಂಥದ್ದಲ್ಲ. ಬಟ್ ಕಾಮನ್ಲಿ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ 0% ನಾಲೆಡ್ಜ್ ಇಟ್ಕೊಂಡು ಬಂದು ಮಾಡ್ತಾ ಇರ್ತಾರೆ. ಸೊ ಆವಾಗ ಕ್ವಾಲಿಟಿ ಟ್ರೈನಿಂಗ್ ಕೊಟ್ಟಿಲ್ಲ ಅಂತಂದಾಗ ಸ್ಪೆಷಲ್ ಥಿಂಗ್ಸ್ಗಳು ಹುಡುಕ್ತಾ ಹೋಗ್ತಾರೆ, ಬೆಸ್ಟ್ ಯಾವುದಿದೆ ಅಂದಾಗ ಕೆಲವು ರಿವ್ಯೂಸ್ಗಳು ಬಂದಿರೋ ಪ್ರಕಾರ ಪೇರೆಂಟ್ ಅಥವಾ ಕ್ಲೈಂಟ್ಸ್ಗಳು ಏನು ರಿವ್ಯೂ ಕೊಟ್ಟಿದ್ದಾರೆ. ಸೊ ನಿಮ್ಮದು ಕ್ವಾಲಿಟಿ ಟ್ರೈನಿಂಗ್ ಇರೋದ್ರಿಂದನೇ ನಾವು ನಿಮಗೆ ಜಾಸ್ತಿ ಹುಡ್ಕೊಂಡು ಬರ್ತೀವಿ, ಇಲ್ಲಿಗೆ ಹುಡ್ಕೊಂಡು ಬರ್ತೀವಿ ಅದು ಈ ವಿಚಾರ. ಏನಾದರೂ ಚಾಲೆಂಜಸ್ ಫೇಸ್ ಮಾಡಿದ್ದಾರೆ ಸರ್? ಸೊ ನಾನು ಮಿಡಲ್ ಕ್ಲಾಸ್, ನಾನು ಆಗಲೇ ಹೇಳಿದೆ ನಿಮಗೆ, ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಅಂದರೆ ನನ್ನ ತಂದೆ ಆಟೋ ಡ್ರೈವರ್ ಇದ್ದರು. ಸೊ ಆಟೋ ಡ್ರೈವರ್ ಅಂತಂದರೆ ದಿನಕ್ಕೆ ಒಂದು 300-400 ರೂಪಾಯಿ ಅವಾಗ. ಸೊ ನಾನು ಒಂದು ಡಿಗ್ರಿ ಲೆವೆಲ್ಲಿ ಬರಬೇಕು ಅನ್ನೋ ಟೈಮಲ್ಲಿ. ಸೊ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಫೈನಾನ್ಷಿಯಲಿ ಅಷ್ಟು ಫಿಟ್ ಇರಲ್ಲ.
ಸೊ ಆಸೆ ಆಕಾಂಕ್ಷೆಗಳು ಭಾಳ ಜಾಸ್ತಿ ಇರುತ್ತೆ, ತುಂಬ ಡ್ರೀಮ್ ಮಾಡ್ತೀವಿ, ಕನಸು ಕಾಣ್ತೀವಿ. ಸೊ ಅಲ್ಲಿಂದ ಶುರುವಾಗಿದ್ದು ಫೈನಾನ್ಷಿಯಲ್ ಅಂತ ಹೇಳ್ತಾ ಹೋಗ್ತೀನಿ. ಬಟ್ ನಮ್ಮ ತಂದೆ ತಾಯಿ ಆಗಿರ್ಬೋದು, ಓದಲಿಕ್ಕಾಗಿರ್ಬೋದು, ನಂದು BSc ಗ್ರ್ಯಾಜುಯೇಟ್ ನಾನು, ಸೊ ಸೈನ್ಸ್ ಬ್ಯಾಕ್ಗ್ರೌಂಡ್ ಇರೋನು. ಸೊ ನಾನು ಆ ಡಿಗ್ರಿ ಮುಗಿದ್ದಾನೆ ನಾನು ಡ್ಯಾನ್ಸ್ನ ನಾನು ಪ್ರೊಫೆಷ್ನಲ್ಲಾಗಿ ತೊಗೊಳ್ತಾ ಬಂದೆ. ಸೊ ಅಲ್ಲಿಂದ ನನ್ನ ಕ್ಯಾರಿಯರ್ನ ನಾನು ಡ್ಯಾನ್ಸ್ ಕಡೆಗೆ ತೊಗೊಳ್ತಾ ಬಂದೆ. ಸೊ ಅಲ್ಲಿಂದ ನನಗೆ ಫೈನಾನ್ಷಿಯಲ್ ಒಂದೇ ಪ್ರಾಬ್ಲಮ್ ಇತ್ತು, ಅದು ಅಂದ್ಬಿಟ್ಟು ಆಮೇಲೆ ನನಗೆ ಬ್ಯಾಕ್ ಸಪೋರ್ಟ್ ಯಾರೂ ಇರ್ತಾ ಇರಲಿಲ್ಲ. ನಾನಿದ್ದೀನಿ ನೀವು ಮಾಡಿ ಅನ್ನೋ ರೀತಿಯಲ್ಲಿ ಯಾವುದೇ ರೀತಿ ಸಪೋರ್ಟ್ ಇರಲಿಲ್ಲ. ಸೊ ಎಲ್ಲದಕ್ಕೂ ಗ್ರೌಂಡ್ ಲೆವೆಲಲ್ಲಿ ನಾನೇ ಓಡಾಡಬೇಕಿತ್ತು, ನಾನೇ ಮಾಡಬೇಕಿತ್ತು. ಅದು ಒಂದು ಟಫ್ ಸಿಚುವೇಶನ್. ಸೊ ಅವತ್ತು ನಾನು ಸ್ಟಾರ್ಟ್ ಮಾಡಿದಾಗ ಅಲ್ಲಿಂದ ಎಲ್ಲ ಥರದ ಸ್ಟ್ರಗಲ್ಸ್ಗಳು ತುಂಬ ಫೈನಾನ್ಷಿಯಲ್ ಅಥವಾ ಬ್ಯಾಕ್ ಸಪೋರ್ಟು ಬ್ಯಾಕ್ ಎಂಡಲ್ಲಿ, ಆಮೇಲೆ ಮುಂದ್ಗಡೆ ಕಾಂಪಿಟೇಟಿವ್ ಹೋಗುವಾಗ ಸೊ ಈ ಥರದ್ದೆಲ್ಲ ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮ್ ಬರ್ತಾಯಿತ್ತು. ಬಟ್ ಅವತ್ತಿಂದ ನಾನು ಇವತ್ತಿನವರೆಗೂ ಇಲ್ಲಿಗೆ 13 ವರ್ಷ ಆಯಿತು. ಈಗ ಫೈನಾನ್ಷಿಯಲ್ ಗ್ರೋತ್ ತುಂಬ ಕಾಣ್ತಾ ಇದ್ದೀನಿ. ಸೊ ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ಕನ್ಸಿಸ್ಟೆನ್ಸಿ ಅಂತ ಕರಿತೀವಿ. ಸೊ ಡೆಡಿಕೇಶನ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಡೆಡಿಕೇಶನ್ ಅಂದರೆ ಅದಕ್ಕೆ ನಾವು ಭಾರಿಯಾಗಿ ಕೆಲಸ ಮಾಡುವಂಥದ್ದು. ಬಟ್ ಇಲ್ಲಿ ನಾನು ಕನ್ಸಿಸ್ಟೆನ್ಸಿ ಅಂತ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ ಸಕ್ಸಸ್ಸಿಗೆ ಅದು ಒಂದೇ ಒಂದು ವೇ ಇರುವಂಥದ್ದು. ಸೊ ಹಾಗೇ ಆಗುತ್ತೆ, ಆಗ್ಲಾರದು ಯಾವುದು ಇಲ್ಲದೆ ಇಲ್ಲ. ಸೊ ಪ್ರೊಸೆಸ್ನ ಟ್ರಸ್ಟ್ ಮಾಡಿದೆ ನಾನು. ಸೊ ಎಕ್ಸ್ಪೀರಿಯೆನ್ಸಿಗೆ ಒಂದು 13 ವರ್ಷ ತೊಗೊಂಡೆ. 13 ವರ್ಷದಲ್ಲಿ ಗ್ರೋತ್ ಕಾಣ್ತಾ ಇದ್ದೀನಿ. ಸೊ ನೇಮ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಫ್ಯೂ ಇಯರ್ಸಲ್ಲಿ ಎಕ್ಸ್ಪೆನ್ಷನ್ನು ಕೂಡ ಆಗುತ್ತೆ. ಸೊ ಇದನ್ನು ಮಾತ್ರ ನಾನು ಇಷ್ಟೇ ಹೇಳ್ಬೋದು. ಟೈಮಿಂಗ್ಸ್ ಸೊ ನಮ್ಮದು ಶೆಡ್ಯೂಲ್ಸು ಇನ್ಸ್ಟಿಟ್ಯೂಟ್ ಶೆಡ್ಯೂಲ್ಸ್ ಹೇಗಿರುತ್ತೆ ಅಂದರೆ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಬ್ಯಾಚಸ್ ಈ ಥರ ಪ್ಲ್ಯಾನ್ ಮಾಡಿದ್ದೀವಿ ಟ್ವೈಸ್ ಇನ್ ಎ ಡೇ. ಸೊ ಯಾಕೆ ಮಾರ್ನಿಂಗ್ ಈವ್ನಿಂಗು ಮತ್ತು ಡೇ ಟೈಮಲ್ಲಿ ಯಾಕಿರಲ್ಲ ಅಂತಂದರೆ ಡೇ ಟೈಮಲ್ಲಿ ನಾವು ಯೂಸ್ ಮಾಡ್ತಾ ಇರೋದು ಏನಾದರೂ ಕೊರಿಯೋಗ್ರಫೀಸು ಅಥವಾ ಪರ್ಸ್ನಲ್ ಟ್ರೈನಿಂಗ್ಸ್ಗಳು ಏನಾದರೂ ಇದ್ದರೆ ಸೊ 10 to 4 ಅನ್ನೋ ಒಂದು ಟೈಮಿಂಗ್ಸ್ ಒಳಗಡೆಗೆ ಅದು ಸ್ಟಾರ್ಟ್ ಆಗ್ತದೆ. ಮಾರ್ನಿಂಗ್ ಸೆಷನ್ಸ್ ಅಂತಂದರೆ ಕ್ಲಾಸಸ್ ಅಂತಂದರೆ ಮಾರ್ನಿಂಗು 6:15 ಸ್ಟಾರ್ಟ್ ಆಗ್ತದೆ. ಸೊ ಅಪ್ ಟು 10 o'clockವರೆಗೂ ರೆಗ್ಯುಲರ್ ಬ್ಯಾಚಸ್ ಇರುತ್ತೆ. ಸೊ ಫಸ್ಟ್ ಮಾರ್ನಿಂಗ್ ಜುಂಬಾ ಬ್ಯಾಚಸ್ಗಳಿರ್ತವೆ. ಸೊ ಸಪ್ರೇಟ್ ಫಾರ್ ಗರ್ಲ್ಸಿಗೆ, ಲೇಡೀಸಿಗೆ ಸಪ್ರೇಟ್ ಇರುತ್ತೆ, ಜೆಂಟ್ಸ್ ಬಾಯ್ಸಿಗೆ ಕೂಡ ಸಪ್ರೇಟ್ ಇರುತ್ತೆ. ಆ್ಯಂಡ್ ಈವ್ನಿಂಗ್ ಸೆಷನ್ಸ್ ಅಂತ ಮಾಡ್ತಾಯಿದ್ವಿ. ಅಲ್ಲಿ ಕೂಡ ಒಂದು 4 ಬ್ಯಾಚಸ್ ಇರುತ್ತೆ. ಸೊ 5 to 7 years ಒಂದಿರುತ್ತೆ. ಆಮೇಲೆ 8 years to 12 years 14 yearsವರೆಗೂ ಒಂದು ಬ್ಯಾಚ್ ಇರುತ್ತೆ. ಅದಾದಮೇಲೆ 16 years ಮೇಲ್ಪಟ್ಟಿಂದ ಒಂದು 25 yearsವರೆಗೂ ಒಂದು ಬ್ಯಾಚ್ ಇರುತ್ತೆ. ಅದಾದ ನಂತರ ಎಲ್ಲ ಬ್ಯಾಚ್ಗಳಲ್ಲೂ ಕೂಡ ದಿ ಬೆಸ್ಟ್ ಡ್ಯಾನ್ಸರ್ಸ್ ಅಂದರೆ ಲೆವೆಲ್ ಅಪ್ ಟ್ರೈನಿಂಗು. ಸೊ ಇಂಟೆನ್ಸಿವ್ ಲೆವೆಲ್ ಅಪ್ ಟ್ರೈನಿಂಗು ಅಥವಾ ಕಾಂಪಿಟೇಷನ್ ಟ್ರೈನಿಂಗು ಅಥವಾ ಕಾರ್ಪೊರೇಟ್ ಶೋಸ್ಗಳಿಗೆ ಟ್ರೈನಿಂಗ್ ಬ್ಯಾಚಸ್ ಕೂಡ ಮಾಡಿ ಯಾರ್ಯಾರು ತುಂಬ ಚೆನ್ನಾಗಿ ಟ್ರೈನಿಂಗ್ ತೊಗೋತಾ ಇರ್ತಾರೆ, ಸೊ ಸ್ಕಿಲ್ಸ್ನ ಅಪ್ಗ್ರೇಡ್ ಮಾಡ್ಕೊಂಡಿರ್ತಾರೆ, ಅವರಿಗೆ ಸಪ್ರೇಟ್ ಬ್ಯಾಚಸ್ಗಳನ್ನು ಕಂಡಕ್ಟ್ ಮಾಡ್ತೀವಿ. ಸ್ಟಾಫ್ ಇದ್ದಾರಲ್ಲ ಸರ್, ಎಷ್ಟು ಜನ ಸ್ಟಾಫ್ಸ್? ಸೊ ಸ್ಟಾಫ್ ಅಂತಂದರೆ ನನ್ನಲ್ಲಿ ಈಗ ಆ ಕಡೆಗೆ ಒಂದು ಬ್ರಾಂಚ್ ಇದೆ, ಅಲ್ಲಿ 2 members ಇದ್ದಾರೆ, ಇಲ್ಲಿ ಒಂದು 2 members ಇದ್ದಾರೆ, ನಾನೊಬ್ಬ. ಸೊ 2, 2, 3 ಒಂದು 4, 5 ಒಂದು 6 members, ಅರೌಂಡ್ 6 members ಒಂದು ಸ್ಟಾಫ್ ಇದ್ದೀವಿ. ಸೊ ಎಲ್ಲರೂ ಕೂಡ ನನ್ನ ಹತ್ರನೇ ಮಾಸ್ಟರ್ ಟ್ರೈನಿಂಗ್ ತೊಗೊಂಡಿರ್ತಾರೆ. ಸೊ ಎಲ್ಲರೂ ಕೂಡ ನ್ಯಾಷನಲ್ ಲೆವೆಲ್ ಪ್ರೈಸ್ ವಿನ್ ಮಾಡಿರೋಂಥದ್ದು, ಕಾಂಪಿಟೇಟರ್ ಇರೋವಂಥವ್ರೆ ಟ್ರೈನಿಂಗ್ ಕೊಡ್ತಾ ಇರೋಂಥದ್ದು. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮೇನ್ಲಿ. ಸೊ ಅವರು ನನ್ನ ಹತ್ರ ಕಲ್ತಿರೋವಂಥ ಎಕ್ಸ್ಪೀರಿಯೆನ್ಸು, ಆಮೇಲೆ ನಾಲೆಡ್ಜ್ ಗೇನ್ ಮಾಡಿರೋವಂಥದ್ದು, ಅವ್ರು ಪರ್ಫಾರ್ಮ್ ಮಾಡಿರೋವಂಥ ಎಕ್ಸ್ಪೀರಿಯೆನ್ಸು, ಅವ್ರದ್ದು ಟೆಕ್ನಿಕ್ಸು, ಅದು ಎಲ್ಲದೂ ಕೂಡ ತುಂಬ ನೀಟಾಗಿ ಗೊತ್ತಿರ್ತದೆ. ಸೊ ಹಾಗಾಗಿ ನಾನು ಸರ್ಟಿಫೈ ಮಾಡಿರುವಂಥ ಸ್ಟಾಫ್ಗಳನ್ನು ನನ್ನ ಇನ್ಸ್ಟಿಟ್ಯೂಟಲ್ಲಿ ಟ್ರೈನಿಂಗ್ ಕೊಡ್ತೀನಿ. ಥ್ಯಾಂಕ್ ಯು ಸರ್. ಇವರ ಯಂಗ್ ಎಂಟರ್ಪ್ರೈನರ್ ಅಂತ ಹೇಳ್ಬೋದು. ಥ್ಯಾಂಕ್ ಯು. ನೀವು ಕೂಡ ಇಲ್ಲಿ ಬಂದು ನಮಗೆ ದಾವಣಗೆರೆಯಲ್ಲಿ ಒಂದು ಒಳ್ಳೆಯ ಇನ್ಸ್ಟಿಟ್ಯೂಟು, ಬೆಸ್ಟ್ ಇನ್ಸ್ಟಿಟ್ಯೂಟು, ನಂಬರ್ 1 ಇನ್ಸ್ಟಿಟ್ಯೂಟು ಯಾವುದು ಅನ್ನೋದಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ನ ಚೂಸ್ ಮಾಡಿರೋದು ನಮಗೆ ಖುಷಿ ಅನಿಸ್ತಾ ಇದೆ. ನಿಮಗೂ ಕೂಡ ಒಳ್ಳೆಯದಾಗಲಿ. ನಾನು ಒಂದೇನು ಹೇಳ್ತೀನಿ ಅಂತಂದರೆ, ಈ ಥರ ಪ್ರಾಜೆಕ್ಟ್ಸ್ಗಳು ನಿಮಗೆ ಕಾಲೇಜ್ಗಳಿಂದ ಏನಕ್ಕೆ ಕೊಡ್ತಾರೆ ಅಂತಂದರೆ ದಟ್ಸ್ ವಾಟ್. ಈಗ ನೀವು ಟೀಮ್ ಥರ ಏನು ಬಂದಿದ್ದೀರಿ, ಈಗ ನಾವು ಆನ್ ಡಿಸ್ಪ್ಲೇಯಲ್ಲಿ ನಾವು ಇಷ್ಟು ಜನ ಕಾಣ್ತಾ ಇದ್ದೀವಿ, ಬಿಹೈಂಡ್ ದಿಸ್ ಸೀನ್ಸ್ ಅಂತಂದರೆ ನಿಮ್ಮ ಟೀಮ್ ಕಾಣ್ತಾ ಇದೆ. ಕ್ಯಾಮ್ರಾ ಹೋಲ್ಡ್ ಮಾಡಿರೋರಾಗಿರ್ಬೋದು ಅಥವಾ ನೀವು ತಿಳ್ಕೊಳೋದಾಗಿರ್ಬೋದು, ಅಲ್ಲಿನೂ ಕೂಡ ನಿಂತ್ಕೊಂಡು ಯಾವ ಥರ ಇದೆ ಅಂತ ತಿಳ್ಕೊತಿದ್ದಾರೆ. ಏನಂತಂದರೆ ಬಿಸ್ನೆಸ್ಸು ಯಾವ ಥರ ಗ್ರೋತ್ ಅನ್ನೋದಕ್ಕಿಂತನೂ ಒಂದು ಲೈಫ್ ಸ್ಟೈಲಿಂದ ಹೇಗೆ ಹೋಗುತ್ತೆ. ಸೊ ಇದೆಲ್ಲ ಡಿಪೆಂಡ್ ಆಗೋಂಥದ್ದು, ಬಿಸ್ನೆಸ್ ಎಲ್ಲ ಡಿಪೆಂಡ್ ಆಗೋಂಥದ್ದು ಲೈಫ್ ಸ್ಟೈಲ್ ಮೇಲೇ ಆಗುತ್ತೆ.
ಸೊ ರೆವೆನ್ಯೂ ಅದ್ರ ಪ್ರಕಾರನೇ ನಾವು ಜನ್ರೇಟ್ ಮಾಡ್ತಾ ಹೋಗ್ತೀವಿ, ಬಿಸ್ನೆಸ್ ಅದ್ರ ಪ್ರಕಾರನೇ ಮಾಡ್ತಾ ಹೋಗ್ತೀವಿ. ದಟ್ಸ್ ವಾಟ್ ನಿಮಗೆ ಹೇಳ್ಕೊಡೋ ಲೆವೆಲಲ್ಲಿ ಕಲಿಯೋ ಟೈಮಲ್ಲಿ ನೀವು ಚೆನ್ನಾಗಿ ಕಲ್ತ್ರೆ ಅಂದರೆ ನಿಮ್ಮ ಬಿಸ್ನೆಸ್ ಕೂಡ ನೀವು ಚೆನ್ನಾಗಿ ಮಾಡ್ಬೋದು. ಲೈಕ್ ನೀವು ನನ್ನ ಹತ್ರ ಇಂಟ್ರೋಗೇಟ್ ಮಾಡಿದಾಗ ಕೆಲವು ಥಿಂಗ್ಸ್ಗಳು ನಾನು ಹೇಳಿದ್ರಲ್ಲಿ ನಿಮ್ಗೆ ಆಲ್ಮೋಸ್ಟ್ ಸಮಂಜಸವಾಗಿ ಇರುತ್ತೆ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಇದು ಲೈವ್ ಆಗಿ ನಾನು ಹೇಳಿರೋದ್ರಿಂದ, ನನ್ನ ಇನ್ಸ್ಟಿಟ್ಯೂಟ್ ನನ್ನದು ಬಯೋ ಆಗಿರೋದ್ರಿಂದ ಕೆಲವೊಂದು ನಿಮಗೆ ಕಲೀಲಿಕ್ಕೆ ಸಿಗುತ್ತೆ ಅಂದ್ಕೊಂಡಿದ್ದೀನಿ. ದಟ್ಸ್ ವಾಟ್ ಇದೇ ಥರ ಟೀಮಾಗಿ ಕಲಿತಾ ಇದ್ದೀನಿ. ಡ್ಯಾನ್ಸಿಂಗ್ ಫೀಲ್ಡಲ್ಲಿ ಸರ್ ಪ್ಯಾಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೌದು. ಸೊ ಡ್ಯಾನ್ಸಿಂಗ್ ಫೀಲ್ಡಲ್ಲಿ ಪ್ಯಾಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿಯೂ ಕೂಡ ನಾನೇನು ಹೇಳ್ತೀನಿ ಅಂತಂದರೆ ಪ್ಯಾಷನ್ ಜೊತೆಗೆ ಕಾನ್ಸಂಟ್ರೇಟ್ ಮಾಡಿ ನಾವು ಎಷ್ಟು ಮಟ್ಟಿಗೆ ಮಾಡ್ತೀವಿ ಅನ್ನೋದು. ಈಗ ಪ್ಯಾಷನ್ ಅಂತಂದರೆ ನನಗೆ ಇದೊಂದು ಇಷ್ಟ, ನಾನು ಇದೊಂಥರ ಮಾಡಬೇಕು ಅಷ್ಟೇ, ಇದು ಒಂದು ಪ್ಯಾಷನ್ ಆಗಿಬಿಡುತ್ತೆ. ಪ್ಯಾಷನಿಗೂ ಫ್ಯಾಷನ್ಗೂ ಭಾಳ ಡಿಫ್ರೆನ್ಸ್ ಇದೆ. ಪ್ಯಾಷನ್ ಅಂದರೆ ಇದು ಮಾಡಲಿಕ್ಕೆ ತೀರ್ಲಿಕ್ಕೆ ಇದೆ, ನಾನು ಮಾಡಲೇಬೇಕು, ಇದರಲ್ಲಿ ನಾನು ಏನಾದರೂ ಮಾಡೇ ಮಾಡ್ತೀನಿ ಅನ್ನೋದು. ಫ್ಯಾಷನ್ ಅಂತಂದರೆ 4 ಜನಕ್ಕೆ ತೋರಿಸೋದಕ್ಕೋಸ್ಕರ. ಲೈಕ್ ಈಗ ಕಾಲೇಜು ಕೆಲವು ಕಾಲೇಜ್ ಕೊರಿಯೋಗ್ರಫೀಸ್ಗಳು ಹೇಗೆ ಬರ್ತವೆ ಅಂತಂದರೆ, ಏನಕ್ಕೆ ನಮ್ಮ ಡ್ಯಾನ್ಸ್ ಕ್ಲಾಸ್ ಚೂಸ್ ಮಾಡಿ, ಇಲ್ಲ ಸರ್ ಥ್ರೂಔಟ್ ದಾವಣಗೆರೆ ನೀವು ಚೆನ್ನಾಗಿ ಕೊರಿಯೋಗ್ರಫಿ ಮಾಡ್ತೀರಂತೆ, ಸೊ ಹಂಗಾಗಿ ಒಳ್ಳೆ ಕೊರಿಯೋಗ್ರಫಿ ಮಾಡ್ತೀರಾ ಅಂದರೆ ನಮಗೆ ಡ್ಯಾನ್ಸ್ ಚೆನ್ನಾಗಿ ಬರಲ್ಲ, ಸೊ ಒಳ್ಳೆ ಕೊರಿಯೋಗ್ರಾಫರ್ ಅಂತ ಅಂದರೆ ಚೆನ್ನಾಗಿ ಹೇಳ್ಕೊಡ್ತೀರಾ ಅಲ್ಲ. ಸೊ ಅದೊಂದು ಪ್ಯಾಷನ್ ಅಷ್ಟೇ, ಕಲೀಲೇಬೇಕು ಅನ್ನೋದೇನಿಲ್ಲ. ನೀವು ಚೆನ್ನಾಗಿ ಹೇಳ್ಕೊಡ್ತೀರಾ ಅಂತ ಕೇಳ್ಪಟ್ಟಿದ್ದೀವಿ, ನೀವು ಚೆನ್ನಾಗಿ ಹೇಳೇ ಕೊಡ್ತೀರಾ ಅನ್ನೋ ಕಾರಣಕ್ಕೆ ಅನ್ನೋದು ಅದು ಫ್ಯಾಷನ್. ಅದು ಪ್ಯಾಷನ್ ಅಂದರೆ ಇನ್ನು ಕೆಲವರು ಬಂದಿರ್ತಾರೆ, ಇಲ್ಲ ಸರ್ ನಾನು ಒಂದು 30 ಕಿಲೋಮೀಟ್ರಿಂದ ಬಂದಿದ್ದೀನಿ, ನಿಮ್ಮ ಇನ್ಸ್ಟಿಟ್ಯೂಟೇ ಹುಡ್ಕೊಂಡು ಬಂದಿದ್ದೀನಿ. ಏನಕ್ಕೆ ಅಂತಂದರೆ ನೀವು ಕ್ವಾಲಿಟಿ ಇಂಟೆನ್ಸಿವ್ ಟ್ರೈನಿಂಗ್ ಕೊಡ್ತೀರಾ, ನಿಮ್ಮ ಹತ್ರ ಕಲಿತು ನಾವು ಮಾಡಿದರೆ ಏನಾದರೂ ಒಂದು ಅಚೀವ್ ಮಾಡ್ತೀವಿ, ಅದಕ್ಕೆ ನಾವು ಪ್ಯಾಷನ್. ಡ್ಯಾನ್ಸಲ್ಲಿ ಇವೆರಡೂ ಇರಲೇಬೇಕಾಗುತ್ತೆ. ಸೊ ಒಂದು ಅಟೈರ್ ಆಗಿರ್ಬೋದು, ಇನ್ನೊಂದು ಮೈಂಡ್ ಸೆಟ್, ನಮ್ಮ ಮೈಂಡ್ ಒಳಗಡೆಗೆ ನಾವೇನು ಕಲ್ಟಿವೇಟ್ ಮಾಡ್ಕೊಂಡಿದ್ದೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಇವಾಗ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋರಿಗೆ ಅಥವಾ ಡ್ಯಾನ್ಸ್ ಕ್ಲಾಸಸ್ ಸ್ಟಾರ್ಟ್ ಮಾಡೋರ್ತೀನಿ ಅನ್ನೋರಿಗೆ ನಿಮ್ದು ಏನಾದರೂ ಸಜೆಷನ್ಸ್ ಇದೆಯಾ ಸರ್? ಹೊಸದಾಗಿ ಡ್ಯಾನ್ಸ್ ಕ್ಲಾಸ್ ಶುರು ಮಾಡೋರಿಗೆ ನಮ್ಮ ಕಡೆಯಿಂದ ಏನು ಸಜೆಷನ್ಸ್ ಕೊಡ್ತೀನಿ ಅಂತಂದರೆ, ಸೊ ನಮ್ಮ ಈಗಿನ ಜನ್ರೇಷನ್ನು ತುಂಬ ಟೆಕ್ನಿಕಲಿಂದ ಡಿಸೈನ್ ಆಗಿರೋಂಥ ಜನ್ರೇಷನ್, ಫ್ಯೂಚರ್ ತುಂಬ ಚೆನ್ನಾಗಿ ಬೆಳೀತಾ ಇದೆ. ಸೊ ಇಲ್ಲಿ ಚಿಕ್ಕ ಮಕ್ಕಳಿಗೂ ಕೂಡ ತುಂಬ ನಾಲೆಡ್ಜ್ ಬರ್ತಾ ಇರುತ್ತೆ. ಈಗ LKG UKG ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಟರು ಕೂಡ ವಾಟ್ಸಪ್ ಆಗಿರ್ಬೋದು, ಫೇಸ್ಬುಕ್ ಅಥವಾ ಯಾವುದೋ ಒಂದು ಯೂಟ್ಯೂಬ್ ವಿಡಿಯೋ ಆನ್ ಮಾಡಿಕೊಂಡು ಡ್ಯಾನ್ಸ್ ಕಲಿತಾರೆ. ಸೊ ಹಾಗಿರೋದ್ರಿಂದ ಹೊಸದಾಗಿ ಶುರು ಮಾಡಬೇಕನ್ನಿರೋರು 100% ನಾಲೆಡ್ಜು, 100% ನಾಲೆಡ್ಜು, ಫೈನಾನ್ಷಿಯಲ್ ನಾಲೆಡ್ಜು, ಎಕ್ಸ್ಪೀರಿಯೆನ್ಸು, ಆಮೇಲೆ ಒಳ್ಳೆ ಟ್ರೈನರ್ ಹತ್ರ ಅವರು ಟ್ರೈನಿಂಗ್ ತೊಗೊಂಡು ಅವ್ರದ್ದೊಂದು ಸಜೆಷನ್ಸ್ ತೊಗೊಂಡು ಶುರು ಮಾಡಿದರೆ ತುಂಬ ಚೆನ್ನಾಗಿ ಗ್ರೋತ್ ಮಾಡ್ಬೋದು, ಪ್ರೊಫೆಷ್ನಲ್ ಆಗಿ ಗ್ರೋತ್ ಕಾಣ್ಬೋದು ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಮಾಡಿದರೆ ಸಕ್ಸಸ್ ಆಟೋಮೆಟಿಕ್ಲಿ ಬಂದೇ ಬರುತ್ತೆ. ದಟ್ಸ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.